ಸರ್, ಕನ್ನಡ ನಾಡಿಯಲ್ಲಿ ನಾವು ಹೇಳಿದ್ವಿ ಒಂದು ಎಕ್ಸ್ಕ್ಲೂಸಿವ್ ಆದಂತ ಸ್ಟೋರಿ ಇದೆ. ಮಳೆಗಾಲ ಶುರುವಾದ್ರೆ ಆಸ್ಪತ್ರೆಯಲ್ಲಿ ಬಹಳಷ್ಟು ನೀರು ಸೋರುತ್ತೆ ಅಂತ, ಜೊತೆಗೆ ವಾರ್ಡ್ ತುಂಬಾ ಎಲ್ಲ ನೀರು ತುಂಬಿಕೊಂಡಿರುತ್ತೆ ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಡೀಟೇಲ್ ಆದಂತ ಒಂದು ರಿಪೋರ್ಟ್ ಅನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಈ ವಾರ್ಡ್ ನಲ್ಲಿ ಯಾವ ರೀತಿಯಾದಂತಹ ತೊಂದರೆ ಆಗುತ್ತೆ ಅಂತ. ಬೆಳಗಾವಿಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಳೆ ಬಂದ್ರೆ ರೋಗಿಗಳು ಪರದಾಡಬೇಕಾಗುತ್ತೆ. ಮಳೆಗಾಲ ಶುರುವಾದ್ರೆ ಈ ಆಸ್ಪತ್ರೆಯಲ್ಲಿ ನೀರು ಸೋರೋದಕ್ಕೆ ಶುರುವಾಗುತ್ತೆ. ಮಹಿಳೆಯರ ವಾರ್ಡ್ ಕೂಡ ಸೇರಿ ಎಲ್ಲ ಕಡೆಯಿಂದ ನೀರಿಲ್ಲಿ ಸೋರುತ್ತೆ. ವಾರ್ಡ್ ತುಂಬಾ ನೀರು ತುಂಬಿಕೊಂಡು ರೋಗಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಿದೆ. ಇದೇನು ಅಲ್ಲಿನ ಸ್ಥಳೀಯ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಸಿಬ್ಬಂದಿಗಳಿಗೆ ಏನು ಗೊತ್ತಿಲ್ಲದಿರುವಂತಹ ವಿಚಾರ ಏನಲ್ಲ. ಬೆಳಗಾವಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗ್ತಿರುವಂತಹ ಒಂದು ಅವಾಂತರ ಇದು. ರೋಗಿಗಳ ಜೊತೆ ಆಸ್ಪತ್ರೆ ಸಿಬ್ಬಂದಿಗೂ ಕೂಡ ನರಕ ಯಾತನೆ ಇದೆ. ಎಮರ್ಜೆನ್ಸಿ ವಾರ್ಡ್, ಹೆರಿಗೆ ವಾರ್ಡ್, ಇನ್ನು ಮಕ್ಕಳ ಒಂದು ವಾರ್ಡ್ ಏನಿರುತ್ತೆ ಅಲ್ಲೂ ಕೂಡ ಮಳೆ ಬಂದ್ರೆ ಸಾಕು ಮಾಳಿಗೆ ಸೋರುತ್ತೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತವರು ಏನ್ ಮಾಡ್ತಿದ್ದಾರೆ ಅನ್ನೋದು ಈಗ ಪ್ರಶ್ನೆ. ಮಳೆಯಿಂದಾಗಿ ನಿರಂತರವಾಗಿ ಸೋರೋಕೆ ಶುರುವಾಗುತ್ತೆ. ಜೊತೆಗೆ ಅಲ್ಲಿ ಕಾಯಿಲೆಗಳ ಭಯ ಕೂಡ ಜಾಸ್ತಿ ಆಗ್ತಾ ಇದೆ. ವಾರ್ಡ್ ತುಂಬಾ ನೀರು ತುಂಬಿಕೊಳ್ಳೋದ್ರಿಂದ ರೋಗಿಗಳು ಜೊತೆಗೆ ರೋಗಿಗಳ ಜೊತೆ ಇರುವಂತವರು ಕೂಡ ಅಲ್ಲಿ ಓಡಾಡೋಕೆ ಕಷ್ಟವಾಗುತ್ತೆ. ಇನ್ನು ಮಳೆಯಿಂದ ಸೋರ್ತಾ ಇದೆ ಆಸ್ಪತ್ರೆ. ಇದರಿಂದ ಕಾಯಿಲೆ ಭಯ ಜಾಸ್ತಿ ಆಗ್ತಿದೆ. ಮಹಿಳೆಯರು, ಮಕ್ಕಳು ನಿತ್ಯ ಪರದಾಟಕ್ಕೆ ಇಲ್ಲಿ ಕೊನೆನೇ ಇಲ್ಲ. ಅದೇ ರೀತಿಯಾಗಿ ಎಷ್ಟೆಲ್ಲ ಆಗ್ತಿದ್ರು ಕೂಡ ನಿರ್ದೇಶಕರು ಯಾಕೆ ಮೌನವಾಗಿದ್ದಾರೆ? ಆರೋಗ್ಯ ಸಚಿವರಾದಂಥ ಶಿವಾನಂದ ಪಾಟೀಲ್ರು ದಯವಿಟ್ಟು ಇದನ್ನ ಗಮನಿಸಬೇಕಾಗಿತ್ತ. ಬೆಳಗಾವಿಯ ಈ ಆಸ್ಪತ್ರೆ ಒಂದು ಅವಸ್ಥೆಯನ್ನು ನಾವೀಗ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿದೆ ಅಂತ. ಇಲ್ಲೇನಾದ್ರೂ ಮಳೆ ಬಂದ್ರೆ ಅಲ್ಲಿನ ಪರಿಸ್ಥಿತಿ ದೇವರಿಗೆ ಪ್ರೀತಿ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನೀರು ಸೋರುತ್ತೆ. ಅಲ್ಲಿ ಮಗ್ಗುಗಳನ್ನ, ಬಟ್ಟೆಗಳನ್ನ ಹಿಡಿದು ಅದನ್ನ ಆ ಮೂಲಕ ನೀರನ್ನ ಹೊರಹಾಕಬೇಕಾಗುತ್ತೆ. ಸದ್ಯಕ್ಕೆ ನೀವು ನೋಡ್ತಾ ಇದ್ರಿ ಗೌರ್ಮೆಂಟ್ ಆಸ್ಪತ್ರೆಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ. ಇದೇನು ಯಾವುದೋ ಒಂದು ಕುಗ್ರಾಮದಲ್ಲಿರುವಂತಹ ಆಸ್ಪತ್ರೆ ಖಂಡಿತ ಅಲ್ಲ. ಬೆಳಗಾವಿಯ ಹೃದಯ ಭಾಗದಲ್ಲಿರುವಂತಹ ಒಂದು ಆಸ್ಪತ್ರೆ, ಜಿಲ್ಲಾ ಸರ್ಕಾರಿ ಆಸ್ಪತ್ರೆ. ನೀವೀಗ ನೋಡ್ತಾ ಇದ್ರಿ ಯಾವ ರೀತಿ ಆಗಿದೆ ಅಂತ. ಶಿವಾನಂದ ಪಾಟೀಲ್ ಅವರು ದಯವಿಟ್ಟು ಏನಾದರೂ ಪುರ್ಸೋತಿದ್ರೆ ಇಲ್ಲಿಗೆ ಒಂದು ವಿಸಿಟ್ ಕೊಡಿ. ಅಲ್ಲಿನ ಪರಿಸ್ಥಿತಿಯನ್ನು ಪ್ರತ್ಯಕ್ಷವಾಗಿ ನೀವೇ ನೋಡ್ಬೋದು. ಬೆಳಗಾವಿಯ ಜಿಲ್ಲಾಸ್ಪತ್ರೆಯ ಸ್ಥಿತಿಗತಿ ನೋಡಿದ್ರೆ ಸಂಪೂರ್ಣವಾಗಿ ಹದಗೆಟ್ಟು ಹೈದರಾಬಾದ್ ಆಗಿದೆ. ಇಲ್ಲೇ ಜಿಲ್ಲಾಸ್ಪತ್ರೆಗಳಲ್ಲಿರುವಂತಹ ರೋಗಿಗಳ ಪರಿಸ್ಥಿತಿ ನೋಡಿದ್ರೆ ಛತ್ರಿ ಹಿಡ್ಕೊಂಡು ಮಲಗುವಂತಹ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಜಿಲ್ಲಾಸ್ಪತ್ರೆಯ ಎಲ್ಲಾ ಚಾವಣಿಗಳು ಸೋರ್ತಾ ಇದೆ. ಒಂದು ಒಳಗಡೆ ಗಟಾರ್ ತರ, ಚರಂಡಿ ತರ ಆಗೋಗಿದೆ. ಎಲ್ಲಿ ಬೇಕಾದಲ್ಲಿ ನೀರು ನುಗ್ಗುತ್ತಾ ಇದೆ. ಇದರಿಂದ ಸಂಪೂರ್ಣವಾಗಿ ಆ ರೋಗಿಗಳ ಮತ್ತಷ್ಟು ಆರೋಗ್ಯ ಹದಗೆಡುವಂತ ಪರಿಸ್ಥಿತಿ ಆಗಿದೆ. ಆದ್ರೆ ಇನ್ನೂ ಮಟ್ಟ ಯಾವೊಬ್ಬ ಅಧಿಕಾರಿ ಆಗಿರ್ಬೋದು, ಯಾವೊಬ್ಬ ವೈದ್ಯನೂ ಸಹ ಅದನ್ನ ಸರಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ನಮ್ಮ ಬಿಮ್ಸ್ ಆಸ್ಪತ್ರೆಯು ಬಹಳ ಹಳೆಯದಾದ ಬಿಲ್ಡಿಂಗ್ ಇದೆ. ಸುಮಾರು 100 ವರ್ಷ ಮೇಲ್ಪಟ್ಟು ಬಿಲ್ಡಿಂಗಲ್ಲಿ ನಾವೀಗ ಆಸ್ಪತ್ರೆ ನಡೆಸ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವ ಹಾಗೆ ಈಗ ಈ ಸಾರಿ ಮಳೆ ಬಹಳನೇ ಆಗ್ತಾ ಇದೆ. ಕೆಲವೊಂದು ಏರಿಯಾದಲ್ಲಿ ಜೋರಾಗಿ ಮಳೆ ಆಗಿರೋದ್ರಿಂದ ಸೋರ್ತಾ ಇದೆ. ಜಿಲ್ಲಾ ಅಧಿಕಾರಿಗಳು ಹಾಗೂ CEO ಬಂದು, ನಾನು, ನಮ್ಮ CA ಎಲ್ಲರೂ ಸೇರಿ ಒಂದು ಇಮಿಡಿಯೇಟ್ ಆಗಿ ಆಕ್ಷನ್ ಪ್ಲಾನ್ ಮಾಡಿಕೊಂಡು ಬರುವ ದಿನಗಳಲ್ಲಿ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಮೇಲ್ಗಡೆ ಅದನ್ನು ಸೋರಿದಂಗೆ ನಾವೊಂದು ವಿಚಾರವಾಗಿ ಎಸ್ಟಿಮೇಷನ್ ಅನ್ನು ನಾವು ಸರ್ಕಾರಕ್ಕೆ ಕಳಿಸ್ತಾ ಇದ್ದೇವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ಚಂದ್ರಕಾಂತ್, ಈಗ ಬೆಳಗಾವಿಯಲ್ಲಿ ಇರುವಂತಹ ಯಾವುದೋ ಒಂದು ಹಳ್ಳಿ ಆಸ್ಪತ್ರೆ ಏನಲ್ಲ, ಆದರೆ ಇದು ಪ್ರಮುಖವಾಗಿ ಹಾರ್ಟ್ ಪ್ಲೇಸ್ ನಲ್ಲಿರುವಂತಹ ಒಂದು ಆಸ್ಪತ್ರೆ. ಸೊ ಈ ಸಮಸ್ಯೆ ಎಷ್ಟು ವರ್ಷಗಳಿಂದ ಇದೆ? ಜೊತೆಗೆ ನಿರ್ದೇಶಕರಿಗೆ ಏನ್ ಮಾಡ್ತಿದ್ದಾರೆ? ಇದನ್ನ ನೋಡಿ ಸುಮ್ಮನಿದ್ದಾರೆ ಅಥವಾ ಗಮನಕ್ಕೆ ಬಂದಿಲ್ವ ಅವ್ರದ್ದು? ಅವಿನಾಶ್ ಏನಂತಂದ್ರೆ ಇದು ಬೆಳಗಾವಿ ಜಿಲ್ಲೆಯ ಜಿಲ್ಲಾಸ್ಪತ್ರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಈ ಒಂದು ಆಸ್ಪತ್ರೆಗೆ ನಿತ್ಯ ಸಾವಿರಾರು ರೋಗಿಗಳು ಬರ್ತಾರೆ. ಕರ್ನಾಟಕ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ ಗಡಿಯಲ್ಲಿ ಇರೋದ್ರಿಂದ ಅಲ್ಲಿಯ ರೋಗಿಗಳು ಕೂಡ ಇಲ್ಲಿ ಆಗಮಿಸ್ತಾರೆ. ಇಲ್ಲಿ ಅನೇಕ ವಾರ್ಡ್ಗಳಿದೆ, ಚಿಕ್ಕ ಮಕ್ಕಳ ವಾರ್ಡು ಮತ್ತು ಹೆರಿಗೆ ವಾರ್ಡು, ಈ ರೀತಿ ಹೊರ ರೋಗಿಗಳ ವಿಭಾಗ ಅಂತೇಳಿ. ಪ್ರಮುಖವಾಗಿ 1859ರಲ್ಲಿ ಈ ಒಂದು ಕಟ್ಟಡ ಸ್ಥಾಪನೆ ಆಗಿದ್ದು ಅಲ್ಲಿಂದ ಅನೇಕ ಬಾರಿ ಇದನ್ನ ರಿಪೇರಿಗೊಳಿಸಲಾಗಿದೆ. ಆದ್ರೆ ಈ ವರ್ಷವೂ ಕೂಡ ಏನು ಅಧಿಕ ಮಳೆ ಆಗಿದೆ. ಅಂದ್ರೆ ಮುಂಗಾರು ಆರಂಭಕ್ಕೂ ಮೊದಲೇ ಮುಂಗಾರು ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಒಂದು ತಿಂಗಳಿಂದ ಮಳೆ ಆಗ್ತಿದೆ.
ಆಗ್ತಿದ್ದು ಆಸ್ಪತ್ರೆಯ ಬಹುತೇಕ ವಾರ್ಡ್ಗಳಲ್ಲಿ ನೀರು ಬೀಳ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿನ ರೋಗಿಗಳು ಮತ್ತು ಏನು ಹೆರಿಗೆಗೆ ಬರ್ತಕ್ಕಂಥ ಬಾಣ್ತಿಯರಿಂದ ಪರಿತಪಿಸ್ತಾ ಇದ್ದಾರೆ. ಈ ಬಗ್ಗೆ ಏನು ಬಿಮ್ಸ್ ನಿರ್ದೇಶಕರಿಗೂ ಕೂಡ ಗಮನಕ್ಕೆ ಬಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬಿಮ್ಸ್ ನಿರ್ದೇಶಕರು ಕೂಡ ಇದೇ ಆಸ್ಪತ್ರೆಯಲ್ಲಿ ದಿನ ವಿಸಿಟ್ ಮಾಡ್ತಾರೆ, ಅವ್ರ ಗಮನಕ್ಕೂ ಬಂದಿದೆ. ಆದ್ರೆ ಇದನ್ನ ರಿಪೇರಿ ಮಾಡ್ಸಕ್ಕೆ ಹಣ ಇಲ್ವಾ ಅಥವಾ ಇಚ್ಛಾಶಕ್ತಿ ಕೊರತೆನಾ ಅಂತಕ್ಕಂಥದ್ದು ಗೊತ್ತಾಗ್ತಿಲ್ಲ. ಅವಿನಾಶ್, ಈಗ ಒಟ್ಟು ಬರ್ತಕ್ಕಂಥ ರೋಗಿಗಳು ಅದರಲ್ಲಿ ಪ್ರಮುಖವಾಗಿ ಬಾಣ್ತಿಯರಿಗೆ ಏನಂದ್ರೆ ಅವ್ರಿಗೊಂದು ಆರೈಕೆ ಮಾಡಬೇಕಾಗುತ್ತೆ ಏನು ಹೆರಿಗೆ ಆದ ಸಂದರ್ಭದಲ್ಲಿ. ಆದ್ರೆ ಯಾವುದು ಕೂಡ ಇಲ್ಲಿ ಆಗ್ತಿಲ್ಲ. ಅವರು ಬದಲಾಗಿ ಇಲ್ಲಿಂದ ರೋಗಗಳನ್ನ ತಗೊಂಡು ವಾಪಸ್ ಮನೆಗೆ ಹೋಗುವಂತ ಸ್ಥಿತಿ ಈಗ ನಿರ್ಮಾಣವಾಗಿರ್ತಕ್ಕಂಥದ್ದು. ಈಗ ಏನು ಜಿಲ್ಲಾಸ್ಪತ್ರೆಗೆ ಏನು ಈ ಒಂದು ಜಿಲ್ಲಾಸ್ಪತ್ರೆಗೆ ಸೂಕ್ತವಾದ ಒಂದು ಕಾಯಕಲ್ಪ ಕಲ್ಪಿಸಬೇಕಿದೆ. ಏನು ಮೂರು ಜಿಲ್ಲೆಗಳು ಮತ್ತು 2 ರಾಜ್ಯಗಳಿಗೆ ಪ್ರಮುಖವಾದಂತಹ ಒಂದು ಆಸ್ಪತ್ರೆಯ ಸ್ಥಿತಿ ಈಗ ದಯನೀಯ ಸ್ಥಿತಿಗೆ ತಲುಪಿರ್ತಕ್ಕಂಥದ್ದು ನಿಜಕ್ಕೂ ಶೋಚನೀಯ. ಅವಿನಾಶ್, ಇನ್ನು ಈ ಬಗ್ಗೆ ಏನಾದರೂ ಆರೋಗ್ಯ ಸಚಿವರಿಗೆ ಏನಾದರೂ ಮಾಹಿತಿ ಹೋಗಿದೆಯಾ? ಶಿವಾನಂದ್ ಪಾಟೀಲ್ ಅವ್ರಿಗೆ ಏನಾದರೂ ಗೊತ್ತಿದೆಯಾ ಇದು? ಜೊತೆಗೆ ಅಲ್ಲಿನ ರೋಗಿಗಳಿಗೆ ಏನ್ ಹೇಳ್ತಾರೆ? ಯಾಕಂದ್ರೆ ಮಳೆ ಜಾಸ್ತಿ ಆದಾಗ ಅಲ್ಲಿ ನೋಡ್ತಾ ಇದೀವಿ ಯಾವ ರೀತಿ ಆಗಿದೆ ಅಂತ. ಸೊ ಏನಾದರೂ ಆರೋಗ್ಯ ಸಚಿವರವ್ರಿಗೆ ಹೋಗಿದೆಯಾ ಮಾಹಿತಿ? ಆರೋಗ್ಯ ಸಚಿವರ ಗಮನಕ್ಕೆ ಇನ್ನೂ ಕೂಡ ಇಲ್ಲಿನ ಮಾಹಿತಿ ಬಂದಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಅವರು ಈ ಬಗ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆಗಳು ಮತ್ತು ಇಲ್ಲಿನ ಪರಿಸ್ಥಿತಿ ಬಗ್ಗೆ ಸ್ಥಳೀಯ ಅಧಿಕಾರಿಗಳಿಗೆ ಸೂಚನೆ ನೀಡಿಲ್ಲ ಅಂತ ಅನ್ಸುತ್ತೆ. ಪ್ರಮುಖವಾಗಿ ಇಲ್ಲಿ ಬರ್ತಕ್ಕಂಥ ರೋಗಿಗಳೇನಾದ್ರೆ ಅತ್ಯಂತ ಬಡವರಾಗಿದ್ದರಿಂದ ಅವರು ಸರ್ಕಾರಿ ಆಸ್ಪತ್ರೆಗೆ ಬರೋದು ಅನಿವಾರ್ಯವಾಗಿರುತ್ತೆ. ಆದ್ರೆ ಈಗ ಬಂದಿರತಕ್ಕಂಥ ರೋಗಿಗಳಿಗೆ ಮತ್ತು ಇಲ್ಲಿ ರೋಗ ಗುಣಪಡಿಸಿಕೊಳ್ಳದಲ್ಲದೆ ಇಲ್ಲಿಂದ ರೋಗಗಳು ತಗೊಂಡು ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಪ್ರಮುಖವಾಗಿ ಎಲ್ಲೂ ಕೂಡ ನೀರು ನಿಲ್ಬಹುದು, ನೀರು ನಿಂತರೆ ಸೊಳ್ಳೆಗಳಿಂದ ಡೆಂಗ್ಯೂ ಬರುತ್ತೆ ಅಂತ ಹೇಳಿ ನಾವು ಜನಸಾಮಾನ್ಯರಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಾರೆ ವೈದ್ಯಾಧಿಕಾರಿಗಳು. ಆದ್ರೆ ಜಿಲ್ಲಾಸ್ಪತ್ರೆ ಅನೇಕ ಕಡೆ ಈ ರೀತಿಯ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇನ್ನಾದರೂ ಬಿಮ್ಸ್ ಅಧಿಕಾರಿಗಳು ಎಚ್ಚೆತ್ತು ಈ ಒಂದು ಆಸ್ಪತ್ರೆಗೆ ಅಂದ್ರೆ ಆಸ್ಪತ್ರೆಯ ದುರಸ್ತಿಗೆ ಮುಂದಾಗಬೇಕಾಗಿದೆ. ಯಾಕಂದ್ರೆ ಈಗ ಮಳೆಗಾಲದಲ್ಲಿ ದುರಸ್ತಿ ಕಾಮಗಾರಿ ಕೈಗೊಂಡಿರೋದಕ್ಕೆ ಯಾವುದೇ ಪ್ರಯೋಜನ ಆಗಲ್ಲ. ಅಧಿಕಾರಿಗಳು ಮಳೆಗಾಲದ ಮೊದಲೇ ಎಚ್ಚೆತ್ತುಕೊಂಡು ಒಂದು ದುರಸ್ತಿ ಕಾಮಗಾರಿ ಮಾಡಬೇಕಿತ್ತು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಚಂದ್ರಕಾಂತ್. ಈಗ ವಿಜಯ್ ಮೋರೆ ಅವರು ಇದ್ದಾರೆ, ಸಾಮಾಜಿಕ ಹೋರಾಟಗಾರರು. ನಮಸ್ತೆ ವಿಜಯ್ ಮೋರೆ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ನಾವು ಬೆಳಗಾವಿ ಜಿಲ್ಲಾಸ್ಪತ್ರೆಯ ಕೆಲವೊಂದು ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೀವಿ. ಯಾವ ಮಟ್ಟಕ್ಕಿದೆ ಅಂತಂದ್ರೆ ಇದು ನಿಜಕ್ಕೂ ನಗರದ ಮಧ್ಯೆ ಇದೆ ಅಂತ ಅನ್ಸೋದಿಲ್ಲ. ಯಾಕಂದ್ರೆ ಅಷ್ಟು ಕೆಟ್ಟದಾಗಿದೆ ಅಂತ. ಎಷ್ಟು ವರ್ಷಗಳಿಂದ ಈ ರೀತಿ ಆಗ್ತದೆ ಮತ್ತೆ ಏನು ಪ್ರಾಬ್ಲಮ್ ಇವರಿಗೆ ಅದನ್ನ ಸರಿ ಮಾಡ್ಲಿಕ್ಕೆ ಅಂತ? ಸಾಕಷ್ಟು ಪ್ರಾಬ್ಲಮ್ಸ್ ಸಿವಿಲ್ ಹಾಸ್ಪಿಟಲ್ ನಲ್ಲಿ, ಜಿಲ್ಲಾ ಹಾಸ್ಪಿಟಲ್ ನಲ್ಲಿ ಇದಾವ. ಈ ಬೆಳಗಾವ್ ಸ್ಮಾರ್ಟ್ ಸಿಟಿ ಅಂತ ಹೇಳ್ಕೊತ ಅಡ್ಡಾಡ್ತಾರೋ, ನಮಗ್ ಬಹಳ ಕೆಟ್ಟ ಅನಿಸ್ತಿದೆ. ಆ ಸ್ಮಾರ್ಟ್ ಸಿಟಿನಲ್ಲಿ ಹಾಕ್ಬೇಕಂತೇಳಿ ನಾವು ಎಷ್ಟೋ ಸಲ DC ಅವ್ರಿಗೆ ಹೇಳಿದೆ, ಆಮೇಲೆ ಗವರ್ಮೆಂಟ್ಗೂ ಹೇಳಿದೆ ತಮ್ಮ ಚಾನೆಲ್ ಮುಖಾಂತರ. ಆದ್ರೆ ಸಿವಿಲ್ ಹಾಸ್ಪಿಟಲ್ ನಲ್ಲಿ ಮುಂದೆ ಎಂಟ್ರೆನ್ಸ್ ಇದ್ದಿದ್ದ ಒಂದು ಡ್ರೈನೇಜ್ ಲೈನ್ ಕಳೆದ 2 ತಿಂಗಳದಿಂದ ಹೋರಾಟ ಮಾಡಿದ್ರು ಈಗ ಮುಂಜಾನೆ ನಾನು ಮಗಗ್ ಬಿಡ್ಲಿಕ್ಕೆ ಹೋಗಿದ್ದೆ, ಈಗ ಏನೋ ರಿಪೇರಿ ಆಗಿದೆ. ಅದು ಒಳಗಿನ ಇನ್ಫ್ರಾಸ್ಟ್ರಕ್ಚರ್ ಒಳ್ಳೆ ಇಲ್ಲ, ಡ್ರೈನೇಜ್ ಲೈನ್ ಸರಿ ಇಲ್ಲ, ಟಾಯ್ಲೆಟ್ ಸರಿ ಇಲ್ಲ. ಅಂತರ್ನಲ್ಲಿ ಪೇಷಂಟ್ಸ್ ಎಲ್ಲ ಅಡ್ಮಿಟ್ ಆಗ್ತಾ ಇದ್ದಾರೆ. ಈ ಅಕ್ಕಪಕ್ಕದಲ್ಲಿ ಗ್ರಾಮೀಣ ಭಾಗದಿಂದ ಸಾಕಷ್ಟು ಪೇಷಂಟ್ಸ್ ಅನ್ನು ಬರ್ತಾರೆ. ಈ ಪ್ರಶಾಸನ ನಾನು ವಿನಂತಿಯನ್ನು ಮಾಡ್ತೇನೆ, ಬರೀ ಹೋಗಿ ವಿಸಿಟ್ ಅನ್ನು ಕೊಟ್ಟು ಸರ್ಕಾರ ಮಟ್ಟದ ಮಂತ್ರಿಯನ್ನು ಬರ್ತಾರೆ, ಇದ್ ಮಾಡ್ತೇನೆ ಅದ್ ಮಾಡ್ತೇನೆ, ಇಷ್ಟು ರೊಕ್ಕ ನಾನು ಬಿಡುಗಡೆ ಮಾಡ್ತೇನೆ. ಆದ್ರೆ MRI ಮಷಿನ್ ಬಂದು ಕಮ್ಮಿ ಒಂದು 1.5 ತಿಂಗಳಾಯ್ತು, ಇನ್ನೂ ಇನ್ಸ್ಟಾಲ್ ಆಗಿಲ್ಲ. CT ಸ್ಕ್ಯಾನ್ ಮಷಿನ್ ಅದು ಹೋರಾಟ ಆದ ಬಳಿಕ ಇನ್ಸ್ಟಾಲ್ ಆಯ್ತು. ಈ ಪ್ರಕಾರ ಸಾಕಷ್ಟು ಪ್ರಾಬ್ಲಮ್ಸ್ ಅನ್ನು ಇದಾವ. ಮೆಡಿಸಿನ್ಸ್ ಕಡಿಮೆ ಇದಾವ. ಮೆಡಿಸಿನ್ಸ್ ಬೇಕಾದ್ರೆ ಪೇಷಂಟ್ಸ್ಗೆ ಡಾಕ್ಟರ್ಸ್ ಚೀಟಿಗಳು ಬರೆದು ಕೊಡ್ತಾರ, ಅವ್ರು ಹೊರಗೆ ಹೋಗಿ ತಗೊಂಡ್ಬರ್ಬೇಕು. ಆದ್ರೆ ಸ್ಮಾರ್ಟ್ ಸಿಟಿನಲ್ಲಿ ಈ ಬಿಮ್ಸ್ ಹಾಸ್ಪಿಟಲ್ ಹಾಕ್ಬೇಕಂತ ತಮ್ಮ ಚಾನೆಲ್ ಮುಖಾಂತರ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ. ಧನ್ಯವಾದ ಮಾತನಾಡೋದಕ್ಕೆ ವಿಜಯ್ ಮೋರೆ ಅವರೇ. ಇದಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಸಚಿವರು ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ ಕಾದು ನೋಡೋಣ. ಈಗ ಟಾಪ್ 2ನೇ ಸ್ಟೋರಿಯನ್ನು ನೋಡೋದಾದ್ರೆ, ಉದ್ಯಮಿ ಮಗ ವಿದ್ವತ್ ಮೇಲೆ ನಲಪಾಡ್ ಹಲ್ಲೆ ಪ್ರಕರಣವಾಗಿತ್ತು. ಕಹಿ ಘಟನೆಯನ್ನ ಮರೆತು ಗುಣಮುಖರಾಗಿದ್ದಾರೆ ವಿದ್ವತ್. ಈಗ MBA ಮುಗಿಸಿದಂತ ವಿದ್ವತ್ಗೆ ಈಗ ಸಿಂಗಾಪುರದಲ್ಲಿ ಕೆಲಸ ಕನ್ಫರ್ಮ್ ಆಗಿದೆ. ಅದೇ ರೀತಿಯಾಗಿ ಸದ್ಯ ತಂದೆಯ ಜೊತೆ ಬಿಸ್ನೆಸ್ಗೆ ಕೈ ಜೋಡಿಸಿದ್ದಾರೆ ಅವರು. ವಿದ್ವತ್ ಮನೆಯಲ್ಲಿ ಈಗ ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಕುಟುಂಬಸ್ಥರ ಜೊತೆ ಹ್ಯಾಪಿ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಮನೆಯಲ್ಲಿ ಫುಲ್ ರಿಲ್ಯಾಕ್ಸ್ ಆಗಿ ವಿದ್ವತ್ ಈಗ ಆ ಒಂದು ಕಹಿ ನೆನಪಿನಿಂದ ಹೊರಬರುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಜೊತೆಗೆ ಫಿಸಿಕಲಿ ಕೂಡ ಅವರು ರಿಕವರ್ ಆಗಿದ್ದಾರೆ. ಆಲ್ಮೋಸ್ಟ್ ಸಾಕಷ್ಟು ಹಲ್ಲೆ ಆಗಿತ್ತು ಅವ್ರ ಮೇಲೆ. ಆ ಒಂದು ICUನಲ್ಲೂ ಕೂಡ ಅಡ್ಮಿಟ್ ಆಗಿದ್ರು. ನಂತರ ಟ್ರೀಟ್ಮೆಂಟ್ ಕೂಡ ಆದ ನಂತರ ವಿದ್ವತ್ ಈಗ ರಿಕವರ್ ಆಗಿ ತಮ್ಮ ಫ್ಯಾಮಿಲಿ ಜೊತೆಗೆ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಜೊತೆಗೆ ಸಿಂಗಾಪುರದಲ್ಲೂ ಕೂಡ ಕೆಲಸ ಕನ್ಫರ್ಮ್ ಆಗಿರೋದ್ರಿಂದ ಅಲ್ಲಿವರೆಗೆ ತಂದೆಯ ಜೊತೆ ಅವರು ಮತ್ತೆ ಕುಟುಂಬದ ಜೊತೆ ಹ್ಯಾಪಿ ಆಗಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇರೋದೀಗ. ವಿದ್ವತ್ ಕಾಲಿಗೆ ಮನೆಯಲ್ಲೇ ಫಿಸಿಯೋಥೆರಪಿ ಚಿಕಿತ್ಸೆ ಇನ್ನೂ ಕೂಡ ಮುಂದುವರೆದಿದೆ ಅಂತ ಹೇಳಲಾಗ್ತಿದೆ. ಖಿನ್ನತೆಗೆ ಒಳಗಾಗಿದ್ದಂಥ ವಿದ್ವತ್ಗೆ ಸ್ನೇಹಿತರು ಆತ್ಮಸ್ಥೈರ್ಯವನ್ನ ತುಂಬಿದ್ದಾರೆ. ಜೊತೆಗೆ ಗುರುರಾಜ್ ಸೇರಿ ಆತ್ಮೀಯ ಸ್ನೇಹಿತರ ಜೊತೆ ಮಾತ್ರ ಒಡನಾಟ ಇತ್ತೀಚೆಗೆ
ಗುರುರಾಜ್ ಅವರ ಒಂದು ಎಂಗೇಜ್ಮೆಂಟ್ನಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಇನ್ನು ನಲ್ಪಾಡ್ ಹೆಸರನ್ನ ಕೇಳಿದ್ರೆ ಮತ್ತೆ ಕೋಪ ಹೆಚ್ಚಾಗುತ್ತಂತೆ. ನಲ್ಪಾಡ್ ಬಗ್ಗೆ ಯಾರಾದರೂ ಮಾತನಾಡಿದ್ರೆ ಹೆಚ್ಚು ಕೋಪ ಬರುತ್ತೆ ಅಂತ. ನಲ್ಪಾಡ್ ಹೆಸರನ್ನ ಕೇಳಿದ್ರೆ ವಿದ್ವತ್ಗೆ ಕೋಪ ಬರುತ್ತೆ, ಜೊತೆಗೆ ಒಂದು ರೀತಿಯಾಗಿ ಇರಿಸುಮುರುಸು ಉಂಟಾಗುತ್ತೆ ಅಂತ. ಅವನ ಹೆಸರು ನನ್ನ ಮುಂದೆ ಹೇಳಬೇಡಿ ಅಂತ ವಿದ್ವತ್ ಹೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನಿತ್ತ ಜೈಲಿನಿಂದ ಹೊರಬಂದಿರುವಂತಹ ನಲ್ಪಾಡ್ ನಿನ್ನೆಷ್ಟೇ ನ್ಯೂಸ್ 18 ಜೊತೆ ಕೂಡ ಮಾತನಾಡಿದ್ರು, ಒಂದು ವೇದಿಕೆಯಲ್ಲೂ ಕೂಡ ಮಾತನಾಡಿದ್ರು. ಏನು ಅಂತ ಗುಣಮುಖರಾಗಿರುವಂತಹ ವಿದ್ವತ್ ಸಿಂಗಾಪುರ್ನಲ್ಲಿ ಜಾಬ್ ಅನ್ನು ಮಾಡುವಂತಹ ಒಂದು ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ. ಇತ್ತ ನಲ್ಪಾಡ್ ಹೆಸರನ್ನ ಯಾರಾದರೂ ವಿದ್ವತ್ ಮುಂದೆ ಹೇಳಿದ್ರೆ ದಯವಿಟ್ಟು ಆ ವ್ಯಕ್ತಿ ಹೆಸರನ್ನ ನನ್ನ ಮುಂದೆ ಎತ್ತಬೇಡಿ ಅಂತ ವಿದ್ವತ್ ಕೋಪಗೊಳಿಸಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇದೆ. ಇದು ವಿದ್ವತ್ ವಿಚಾರವಾಗಿ ಕಳೆದ ಒಂದು ಫರ್ಜಿ ಕೆಫೆಲ್ ಆದಂತಹ ಒಂದು ಘಟನೆ. ನಲಪಾಡ್ ಮತ್ತು ಆತನ ಸ್ನೇಹಿತನಿಂದ ಹಲ್ಲೆ ಆಗಿರುತ್ತೆ. ಅದಾದ ನಂತರ ಈಗ ರಿಕವರ್ ಆಗ್ತಿರುವಂತಹ ವಿದ್ವತ್ ಅವರು ಈಗ ರಿಲ್ಯಾಕ್ಸ್ ಆಗ್ತಿದ್ದಾರೆ ಅನ್ನೋ ಒಂದು ವಿಚಾರ ಗೊತ್ತಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಗಂಗಾಧರ್ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಈಗ ವಿದ್ವತ್ ಯಾವ ರೀತಿಯಾಗಿದೆ, ಅವರ ಆರೋಗ್ಯ ಸ್ಥಿತಿ, ಫಿಸಿಯೋಥೆರಪಿ ಕೂಡ ಆಗ್ತಿದೆ ಅಂತ ಗೊತ್ತಾಯ್ತು. ಸೊ ಸದ್ಯಕ್ಕೆ ವಿದ್ವತ್ ಕಂಡೀಷನ್ ಯಾವ ರೀತಿಯಾಗಿ ರಿಲ್ಯಾಕ್ಸ್ ಆಗ್ತಿದ್ದಾರೆ, ಮುಂದಿನ ಪ್ಲಾನ್ ಏನು ವಿದ್ವತ್ ಅಂತ? ಎಸ್ ಅವಿನಾಶ್, ಏನು UB ಸಿಟಿಯ ಫರ್ಜಿ ಕೆಫೆಯಲ್ಲಿ ಉದ್ಯಮಿ ಮಗ ವಿದ್ವತ್ ಮೇಲೆ ನಲ್ಪಾಡ್ ಮತ್ತು ಅವರ ಗ್ಯಾಂಗ್ ಏನು ಹಲ್ಲೆ ನಡೆಸಿತ್ತು. ಇದಾದ ಬಳಿಕ ತೀವ್ರವಾಗಿ ಗಂಭೀರವಾಗಿ ಹಲ್ಲೆಗಳಿಗಾಗಿ ಅವರು ಮಲ್ಯ ಆಸ್ಪತ್ರೆಗೆ ಸೇರಿದ್ರು. ಆದರೂ ಸಹ ಅಲ್ಲಿ ಸುಮಾರು ದಿನಗಳ ಕಾಲ ಅಲ್ಲೇ ಒಂದು ಚಿಕಿತ್ಸೆಯನ್ನು ಪಡೆದರೂ ಸಹ ಅವರು ಸಂಪೂರ್ಣವಾಗಿ ಗುಣಮುಖರಾಗಿಲ್ಲ. ಇತ್ತ ಆ ರಾಜಕೀಯ ವಲಯದಲ್ಲಿ ನಾನಾ ಒಂದು ರೂಪುರೇಷೆಗಳನ್ನು ಪಡೆದುಕೊಂಡು ನಂತರ ಒಂದು ಅಲ್ಲಿ ಇಬ್ಬರು ಪೊಲೀಸರು ಸಹ ಅಮಾನತಾದರು. ನಂತರ ಅವರು ಜೈಲಿಗೂ ಸಹ ಪರಪ್ನಗರದಲ್ಲಿ ಸುಮಾರು 117 ದಿನ ನಲ್ಪಾಡ್ ಅಂಡ್ ಗ್ಯಾಂಗ್ ಅವರು ಜೈಲು ಶಿಕ್ಷೆಯನ್ನು ಸಹ ಅನುಭವಿಸಿದ್ರು. ಆದರೆ ತುಂಬಾ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರೂ ಸಹ ವಿದ್ವತ್ ಸರಿಯಾಗಿ ಗುಣಮುಖರಾಗಿರಲಿಲ್ಲ. ತುಂಬಾ ಖಿನ್ನತೆಗೊಳಗಾಗಿದ್ರು. ಅಂದ್ರೆ ಹ್ಯಾಪಿಯಾಗಿ ಅವರು ಸ್ನೇಹಿತರ ಜೊತೆ ಓಡಾಡಿಕೊಂಡು ಒಂದು ಬಿಸ್ನೆಸ್ ಅನ್ನ ಮಾಡ್ಕೊಳ್ತಂತ ವಿದ್ವತ್ ಈ ರೀತಿ ಒಂದು ಘಟನೆಗೆ ತುತ್ತಾಗಿ ಮತ್ತೆ ಒಂದು ಹಲ್ಲೆ ಗಂಭೀರವಾಗಿ ಗಾಯಗೊಂಡು ಅವ್ರ ಮನೆಯಲ್ಲಿದ್ದು ಸಹ ತುಂಬಾ ಡಿಪ್ರೆಷನ್ಗೆ ಒಳಗಾಗಿ ಖಿನ್ನತೆ ಒಳಗಾಗಿದ್ರು. ಮತ್ತೆ ಅವರ ವೈದ್ಯರು ಒಂದು ಸೂಚನೆಯನ್ನ ಕೊಡ್ತಾ ಇದ್ರು, ಎಲ್ಲ ಗುಣಮುಖರಾಗಿದ್ರೆ, ಆದ್ರೆ ಅವರು ಆ ಡಿಪ್ರೆಷನ್ ಇಂದ ಹೊರಗಡೆ ಬಂದ್ರೆ ಮಾತ್ರ ಅವರು ಗುಣಮುಖರಾಗಿ ಸಾಧ್ಯ ಅಂತ ಓದಿದ್ರು ಸಹ ಒಂದು ಹೇಳ್ತಾ ಇದ್ರು. ಇದಾದ ಬಳಿಕ ಓಕೆ ಗಂಗಾಧರ್, ಈಗ ನಲ್ಪಾಡ್ ಅವರ ವಿಚಾರವನ್ನ ಮಾತಾಡಿದಾಗ ಅವರಿಗೆ ಸಾಕಷ್ಟು ಇರಿಸುಮುರುಸು ಉಂಟಾಗುತ್ತೆ ಅಂತ. ನೆನಷ್ಟೇ ನಲ್ಪಾಡ್ ಅವರು ನ್ಯೂಸ್ 18 ಜೊತೆ ಮಾತನಾಡ್ತಿದ್ರು, ನಾನಷ್ಟು ಮನ್ವಂತರ ಆಗಿದೆ, ನಾನೊಬ್ಬ ಹೊಸ ವ್ಯಕ್ತಿಯಾಗಿ ಹೊರ ಬರ್ತೀನಿ ಅಂತ. ಸೊ ಏನಾದ್ರೂ ವಿದ್ವತ್ ಏನಾದ್ರೂ ಇದ್ರ ಬಗ್ಗೆ ಕೋಪ ಕಡಿಮೆ ಆಗೋದು, ಏನಾದ್ರೂ ಕಾಂಪ್ರಮೈಸ್ ಆಗುವಂತ ಚಾನ್ಸಸ್ ಕಾಣಬಹುದಾ ಮುಂದಿನ ದಿನಗಳಲ್ಲಿ? ಅವಿನಾಶ್, ಈ ಒಂದು ವಿಷಯದಲ್ಲಿ ಮಾತ್ರ ವಿದ್ವತ್ ಅವರು ಕಾಂಪ್ರಮೈಸ್ ಒಂದು ಚಾನ್ಸೇ ಇಲ್ಲ. ಅವ್ರೇನಂದ್ರೆ ಈಗಾಗಲೇ ಏನು ವಿದ್ವತ್ ಅವರ ಹೆಸರನ್ನ ಕೇಳಿದ್ರೆ ಸಾಕು ಸ್ನೇಹಿತರು ಬರೀ ಅವರು ಸಿಲುಕುಗೊಳ್ಳುತ್ತಾರೆ ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಿರುವಂತದ್ದು. ಈಗಾಗಲೇ ಏನು ಅವರು ಈ ಒಂದು ಕಹಿ ಘಟನೆಯನ್ನ ಮರೆತು ಈಗ ಒಂದು ಖಿನ್ನತೆಯಿಂದ ಹೊರ ಬಂದಿರುವಂತದ್ದು. ಮತ್ತೆ ಸದ್ಯ ಅವರು ಗುಣಮುಖರಾಗಿದ್ದಾರೆ. ಈ ಸಂಬಂಧಪಟ್ಟಂತೆ ಈಗ ಕೇವಲ ಒಂದು ಕಾಲಿಗೆ ಒಂದು ಫಿಸಿಯೋಥೆರಪಿ ಅಂದ್ರೆ ಮನೆಯಲ್ಲಿ ವೈದ್ಯರು ಒಂದು ಸೂಚನೆ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ವಿದ್ವತ್ ಅವರು ಗುಣಮುಖರಾಗಿದ್ದಾರೆ. ಈ ಕಾಲಿಗೆ ಅವರು ಫಿಸಿಯೋಥೆರಪಿಯನ್ನ ಇನ್ನೊಂದು 2-3 ವಾರಗಳ ಕಾಲ ಅವರು ಚಿಕಿತ್ಸೆಯನ್ನ ಪಡೆದ್ರೆ ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ ಅಂತ. ಈ ಒಂದು ನಡುವೆಯೇ ಅವರು ಈಗಾಗಲೇ ಸಿಂಗಾಪುರ್ನಲ್ಲಿ ಅವರಿಗೆ ಒಂದು ಉದ್ಯೋಗ ಸಹ ಸಿಕ್ಕಿರುವಂತದ್ದು. ಆದ್ರೆ ಆ ಕುಟುಂಬ ಮತ್ತೆ ಅವರ ತಂದೆ ಏನು ಉದ್ಯಮಿ ಲೋಕನಾಥ್ ಇದ್ದಾರೆ, ಅವರು ಸಹ ಒಂದು ಅವರಿಗೆ ಮನೆಯ ಕುಟುಂಬಸ್ಥರಿಗೆ ಹೇಳಿದ್ದಾರೆ ವಿದ್ವತ್ ಅವರು ಹೇಗೆ ಬದುಕಬೇಕು ಮತ್ತೆ ಅವನು ಏನ್ ಕೆಲಸ ಮಾಡ್ಬೇಕಂತ ಎಲ್ಲ ಮಾಡ್ಲಿ, ಮತ್ತೆ ಅವನು ಸಿಂಗಾಪುರ್ ಹೋಗ್ಬೇಕು ಅನ್ನೋ ಒಂದು ಪ್ಲಾನ್ ಇದೆ, ಅಲ್ಲಿ ಒಂದು ಜಾಬ್ ಅನ್ನ ಮಾಡ್ಬೇಕಂತಿದ್ದಾನೆ, ಅದೆಲ್ಲ ಮಾಡ್ಲಿ. ಇಲ್ಲಿ ಈಗ ಸದ್ಯ ಬಗ್ಗೆ ಅವರು ಸೂಚನೆ ಕೊಟ್ಟಿದ್ದಾರೆ. ಸದ್ಯ ಈಗ ತಂದೆ ಲೋಕನಾಥ್ ಜೊತೆ ಬಿಸ್ನೆಸ್ ಅಲ್ಲಿ ಅವರು ಎಲ್ಲ ಅವರಿಗೆ ಕೈ ಜೋಡಿಸಿರುವಂತದ್ದು, ಮತ್ತೆ ಕುಟುಂಬಸ್ಥರ ಜೊತೆ ರಿಲ್ಯಾಕ್ಸ್ ಮಾಡಲಿದ್ದಾರೆ. ಆದ್ರೆ ಸ್ನೇಹಿತ ಗುರುರಾಜ್ ಸೇರಿದಂತೆ ಇನ್ನಿತರ ಸ್ನೇಹಿತರ ಜೊತೆ ಅವರು ಒಂದು ಮಾತ್ರ ಅವ್ರ ಜೊತೆಗೆ ಹೆಚ್ಚಾಗಿ ಜೊತೆ ಇದ್ದಾರೆ. ಮತ್ತೆ ಬೇರೆ ಸ್ನೇಹಿತರ ಜೊತೆ ಹೆಚ್ಚಾಗಿ ಒಡನಾಟವನ್ನು ಹೊಂದಿಲ್ಲ. ಮತ್ತೆ ಮನೆ ಬಿಟ್ಟು ಕೆಲಸ ಆದ್ರೆ ಮನೆ ಬಿಟ್ಟು ಅಲ್ಲಿ ಎಲ್ಲೂ ಹೊರಗಡೆ ಹೋಗೋದ್ರ ಬಗ್ಗೆ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಗಂಗಾಧರ್. ಸ್ಯಾಂಡಲ್ವುಡ್ ನಲ್ಲಿ ಬಾಸ್ ವಾರ್ ಜೋರಾಗಿದ್ದು ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ. ಈಗ ಇದರ ಬೆನ್ನಲ್ಲೇ ಅಭಿಮಾನಿಗಳಿಂದ ಈಗ ನಟ ದರ್ಶನ್ ಭೇಟಿಯಾಗಿದೆ. ಶನಿವಾರ ತಮ್ಮ ಸ್ವಗೃಹದಲ್ಲಿ ಅಭಿಮಾನಿಗಳನ್ನ ದರ್ಶನ್ ಅವರು ಭೇಟಿ ಮಾಡಿದ್ದಾರೆ. ದರ್ಶನ್ ಅವರು ಅಭಿಮಾನಿಗಳಷ್ಟೇ ಅಲ್ಲ, ಫ್ಯಾನ್ ಪೇಜ್ಗೆ ಜೊತೆಗೆ ಫ್ಯಾನ್ ಪೇಜ್ನ ಅಡ್ಮಿನ್ಗಳು ಕೂಡ ಹೌದು, ಅವರು ಕೂಡ ಬಂದು ಭೇಟಿಯಾದರು. ಯಾವುದೇ ಕಾರಣಕ್ಕೂ ಯಾರನ್ನೂ ಕೂಡ ಟ್ರೋಲ್ ಮಾಡಬೇಡಿ, ಯಾವ ನಟರಿಗೂ ಕೂಡ ನೋವನ್ನು ಉಂಟು ಮಾಡಬೇಡಿ ಅಂತ ದರ್ಶನ್ ಈ ಸಂದರ್ಭದಲ್ಲಿ ಹೇಳಲಾಗ್ತದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಒಂದು ರೀತಿಯಾಗಿ ಫ್ಯಾನ್ಗಳ ನಡುವೆ ಮಾತಿನ ಚಕಮಕಿ ಆಗ್ತಾ ಇತ್ತು. ಇದರ ಬೆನ್ನಲ್ಲೇ ಬಾಸ್ ವಾರ್ ಕೂಡ ಆಗಿತ್ತು. ಇದರ ಬೆನ್ನಲ್ಲೇ ಈಗ ದರ್ಶನ್ ಅವರು ಆ ಒಂದು ಅಭಿಮಾನಿಗಳನ್ನ ಕೆಲವೊಂದು ಫೇಸ್ಬುಕ್ ಪೇಜ್ಗಳ, ಇನ್ಸ್ಟಾಗ್ರಾಮ್ ಪೇಜ್ಗಳ ಅಡ್ಮಿನ್ಗಳನ್ನು ಕೂಡ ಕರೆದಿದ್ದಾರೆ. ಫ್ಯಾನ್ ಪೇಜ್ನ ಅಡ್ಮಿನ್ಗಳನ್ನ ಅವ್ರ ಜೊತೆ ಮಾತನಾಡಿ ಯಾರನ್ನೂ ಕೂಡ ಟ್ರೋಲ್ ಮಾಡಕ್ಕೆ ಹೋಗಬೇಡಿ ಅನ್ನೋ ವಿಚಾರವಾಗಿ ಕಿವಿ ಮಾತನ್ನ ಹೇಳಿದ್ದಾರೆ ದರ್ಶನ್ ಅಂತ ಹೇಳಲಾಗ್ತದೆ. ಯಾವ ನಟರಿಗೂ ಕೂಡ ನೋವನ್ನ ಉಂಟು ಮಾಡಬಾರ್ದು,
ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಒಟ್ಟಾಗಿ ಕೈ ಜೋಡಿಸಿ ಅನ್ನೋದು ಮನವಿಯನ್ನು ಕೂಡ ದರ್ಶನ್ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಸೊ ದರ್ಶನ್ ಅವರಿಂದ ಒಂದು ಒಳ್ಳೆ ಒಂದು ಇನಿಷಿಯೇಟಿವ್ ಇದು, ಒಳ್ಳೆ ಒಂದು ಮೂವ್ ಇದು. ಯಾರಿಗೂ ಕೂಡ ಪೋಸ್ಟ್ಗಳಿಂದ ಮಾತುಗಳಿಂದ ನೋವಾಗೋದು ಬೇಡ ಅಂತ ಅಭಿಮಾನಿಗಳಿಗೆ ಜೊತೆಗೆ ಸೋಷಿಯಲ್ ಮೀಡಿಯಾ ಪೇಜ್ಗಳ ಅಡ್ಮಿನ್ಗಳಿಗೆ ದರ್ಶನ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಆ ಮೂಲಕ ಬಾಸ್ ವಾರ್ ನಿಧಾನಕ್ಕೆ ಕಡಿಮೆ ಆಗುತ್ತಾ ಅನ್ನೋದು ನಿರೀಕ್ಷೆ ಈಗ ಹುಟ್ಟಿದೆ. ಈಗ ಖುದ್ದು ನಟನೆ ತಮ್ಮ ಫೇಸ್ಬುಕ್ ಪೇಜ್ನ ವಿಚಾರವಾಗಿ ಅಡ್ಮಿನ್ಗಳ ಜೊತೆ ಮಾತುಕತೆಯನ್ನು ನಡೆಸಿ ಯಾರನ್ನೂ ಕೂಡ ಟ್ರೋಲ್ ಮಾಡಬೇಡಿ, ಯಾರನ್ನೂ ಕೂಡ ನೋವನ್ನು ಉಂಟು ಮಾಡಬೇಡಿ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಬಾಸ್ ವಾರ್ ಬಹಳ ಜೋರಾಗಿತ್ತು. ಈಗ ಅಭಿಮಾನಿಗಳನ್ನೇ ಒಂದು ಅಡ್ಮಿನ್ಗಳನ್ನ ಕರೆಸಿ ದರ್ಶನ್ ಮಾತನಾಡಿಸಿರೋದು ನಿಜಕ್ಕೂ ಅವರು ಒಂದೊಳ್ಳೆ ಮೂವ್ ಅಂತ ಹೇಳ್ಬೋದಲ್ವಾ ಹರೀಶ್? ಇದು ಬಹಳ ದೊಡ್ಡದಾದ ಒಂದು ಇನಿಷಿಯೇಟಿವ್. ಬಹುಶಃ ಎಲ್ಲ ನಟರು ಇದೇ ರೀತಿಯಾದ ಒಂದು ಕಾರ್ಯಕ್ರಮ ಬಹುಶಃ ಮುಂದಾಗ್ತಾರೆ ಅಂತ ಹೇಳ್ಬೋದು. ದರ್ಶನ್ ಅವರ ಈ ನಡೆಯಿಂದ ಅಂದ್ರೆ ಮೂಲ ರೂಟ್ ಕಾಸ್ ಎಲ್ಲಿತ್ತು ಅಲ್ಲಿಗೆನೆ ದರ್ಶನ್ ಅವ್ರ ಯೋಚನೆ ತಾಕಿದೆ. ಹಾಗಾಗಿ ಅವ್ರನ್ನ ಕರ್ಸ್ಕೊಂಡು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಚಿತ್ರರಂಗ ನಮ್ದು ಇಷ್ಟಿದೆ, ನಾವು ಬೇರೆ ಪರಭಾಷೆ ಚಿತ್ರಗಳೊಂದಿಗೆ ಇಷ್ಟೆಲ್ಲ ಹೊಡೆದಾಡ್ಬೇಕಾಗಿದೆ. ಬಹುಶಃ ಅಲ್ಲಿ ನಮ್ಮ ಫೈಟ್ ನ ಬೇಕಾದ್ರೆ ಮಾಡೋಣ. ಕ್ವಾಲಿಟಿ ಆಫ್ ಸಿನಿಮಾ ಮಾಡುವಂಥದ್ದು ಅಥವಾ ಅದನ್ನ ಪ್ರಚುರ ಪಡಿಸುವಂಥದ್ದು, ಈ ಕೆಲಸಗಳಲ್ಲಿ ನೀವೆಲ್ಲರೂ ಕೈ ಜೋಡಿಸಿ. ಆದ್ರೆ ಟ್ರೋಲ್ ಮಾಡ್ಕೊಂಡು ಒಬ್ರಿಗೊಬ್ರು ಕಾಲು ಇಳ್ಕೊಳ್ಳೋದು ಮತ್ತೆ ಅದು ಅಪಾಸ್ಯ ಆಗೋದು, ಬೇರೆ ಭಾಷೆಯವ್ರನ್ನ ನಗುವಂಥದ್ದು, ಇದೆಲ್ಲವೂ ಬೇಡ. ಲೆಟ್ಸ್ ಬಿ ಸ್ವಲ್ಪ ಏನ್ ಮೆಚೂರ್ ಆಗಿ ಥಿಂಕ್ ಮಾಡೋಣ ಅನ್ನೋ ಒಂದು ಕಿವಿಮಾತು ಇಲ್ಲಿರೋದಲ್ವೇ ಯಾರು ಬೇರೆ ಯಾರಾದ್ರೂ ಆ ರೀತಿ ಮಾಡ್ತಾ ಇದ್ರೆ ಅವ್ರು ಮಾಡ್ಕೊಳ್ಳಿ, ಅವರು ಒಂದಲ್ಲ ಒಂದಿನ ನಿಲ್ಸ್ತಾರೆ. ಹರೀಶ್, ಒಂದು ಪಾಯಿಂಟ್ ಏನಂದ್ರೆ, ಒಂದು ಓಕೆ ಇದು ಓಕೆ, ಇನ್ನೊಂದೇನಂದ್ರೆ ಸಿನಿಮಾಗಳಲ್ಲಿ ಡೈಲಾಗ್ ಬರಿಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಅಂತ, ಅದು ಪ್ರೊವೋಕ್ ಮಾಡೋದೇ ಆ ಡೈಲಾಗ್ಗಳು ಅಂತ. ನಿಜ. ಈ ಸಿನಿಮಾಗಳು ಏನಾಗುತ್ತೆ ಅಂತಂದ್ರೆ ಇಲ್ಲಿ ಅಡ್ಮಿನ್ಗಳು ಬಹಳ ಬೆರಳಿಕೆಷ್ಟು ಮಾಡ್ತಾ ಇರ್ತಾರೆ. ಅವ್ರನ್ನ ಕರ್ಸ್ಕೊಂಡು ನೀಟಾಗಿ ಬುದ್ಧಿವಾದ ಹೇಳೋಂಥದ್ದು ಮಾಡೋಂಥದ್ದು ಮಾಡ್ಬೋದು. ಸಿನಿಮಾಗಳು ಏನಾಗುತ್ತೆ ಅಂತಂದ್ರೆ ಅದು ಎಲ್ಲಾ ಕ್ಲಾಸ್ ಆಫ್ ಪೀಪಲ್ಗೂ ರೀಚ್ ಆಗ್ತಾ ಹೋಗುತ್ತೆ. ಅಲ್ಲಿ ನೀವು ಎಂಟರ್ಟೈನ್ ಮಾಡ್ಲೇಬೇಕಾಗತ್ತೆ. ಎರಡು ತರದ ಸಿನಿಮಾಗಳು, ಒಂದು ಕ್ಲಾಸ್ ಅಂತ ಹೇಳ್ತೀವಿ, ಒಂದು ಮಾಸ್ ಅಂತ ಹೇಳ್ತೀವಿ. ದರ್ಶನ್ ಅವರು ಮಾಸ್ ಹೀರೋ. ಹಾಗಾಗಿ ಒಬ್ಬ ಕೂಲಿ ಕಾರ್ಮಿಕನಿಂದ ಹಿಡಿದು ಒಬ್ಬ ಆಟೋ ಡ್ರೈವರ್ ಇಂದ ಹಿಡಿದು ಎಲ್ಲಾ ವರ್ಗದ ಜನರನ್ನ ಅಲ್ಲಿ ಎಂಟರ್ಟೈನ್ ಮಾಡ್ಬೇಕಾದಾಗ, ಮಸಾಲೆ ಸಿನಿಮಾ ಅಂತ ಹೇಳಿದಾಗ ಅಲ್ಲಿ ಕೆಲವೊಂದಷ್ಟು ಡೈಲಾಗ್ಗಳನ್ನ ಇರಬೇಕಾಗುತ್ತೆ. ತಾವು ಹೇಳದಂತೆ ಬಹುಶಃ ಆ ರೀತಿ ಒಂದು ಮಾರ್ಪಾಟ್ ಮಾಡಿದ್ರು ಒಂದಷ್ಟು ಕಂಟ್ರೋಲ್ ಆಗ್ಬೋದು. ಬಹುಶಃ ಆ ಚಿಂತನೆಗೂ ಒಳಪಡಬೇಕಾಗ್ಬೋದು ಬಹುಶಃ ಕನ್ನಡ ಚಿತ್ರರಂಗ. ಇದೆಲ್ಲ ಒಂದ್ ಸ್ವಲ್ಪ ಸ್ಟಾಪ್ ಆಗ್ಬೇಕು ಅಂದ್ರೆ. ಓಕೆ, ಧನ್ಯವಾದ ಮಾಹಿತಿಗಾಗಿ ಹರೀಶ್. ಎಸ್, ಇದು ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಒಂದು ರೀತಿಯಾಗಿ ಫ್ಯಾನ್ ವಾರ್ ಜಾಸ್ತಿ ಆಗಿತ್ತು. ಕೆಲವೊಂದು ಡೈಲಾಗ್ಗಳನ್ನು ಇಟ್ಕೊಂಡು ಅಲ್ಲಿ ಕೌಂಟರ್ಗಳನ್ನು ಕೊಟ್ಕೊಳ್ಳೋದು, ಅದಕ್ಕಾಗಿ ಅಡ್ಮಿನ್ಗಳನ್ನು ಕರೆದು ಒಂದಷ್ಟು ಬುದ್ಧಿ ಮಾತನ್ನ ಹೇಳಿದ್ದಾರೆ. ಕಾಂಪಿಟೇಷನ್ ಬೇರೆ ಚಿತ್ರರಂಗ ಜೊತೆ ಮಾಡೋಣ ಅಂತ ದರ್ಶನ್ ಅವರು ಒಳ್ಳೆ ಇನಿಷಿಯೇಟಿವ್ ಇದು ಹೇಳಬೇಕು. ಎಸ್, ಪಾನಮತ್ತನಾಗಿ ಡ್ಯೂಟಿಗೆ ಬಂದಂತಹ ತಹಶೀಲ್ದಾರ್ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ರೈತರೊಂದಿಗೆ ಅನುಚಿತ ವರ್ತಿಸಿರುವಂತಹ ಆರೋಪ ಕೂಡ ಈ ತಹಶೀಲ್ದಾರ್ ವಿರುದ್ಧ ಕೇಳಿ ಬಂದಿದೆ. ವಿಜಯಪುರ ಜಿಲ್ಲೆಯ ಚಡಚಣದಲ್ಲಿ ಈ ಘಟನೆ ನಡೆದಿದ್ದು, ತಹಶೀಲ್ದಾರ್ ಸಂಗಮೇಶ ಮೆಳ್ಳಿಗೇರಿ ವಿರುದ್ಧ ಈ ಆರೋಪ ಕೇಳಿ ಬಂದಿರೋದು. ರೈತರು ಮನವಿ ಸಲ್ಲಿಸೋಕೆ ಅಂತ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ತಹಶೀಲ್ದಾರ್ ಪಾನಮತ್ತನಾಗಿರೋದು ಗೊತ್ತಾಗಿದೆ. ಈ ಹಿಂದೆಯೂ ಕೂಡ ಇದೇ ತಹಶೀಲ್ದಾರ್ ಪಾನಮತ್ತನಾಗಿ ಕಚೇರಿಗೆ ಬಂದಿದ್ದ ಅಂತ ಹೇಳಲಾಗ್ತಿದೆ. ತಹಶೀಲ್ದಾರ್ ವರ್ತನೆಯನ್ನು ಕಂಡು ಈಗ ರೈತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚಡಚಣದ ತಹಶೀಲ್ದಾರ್ ಈಗ ಸಂಗಮೇಶ ವಿಚಾರವಾಗಿ. ಇನ್ನು ಶ್ರೀ ಸಂಗಮೇಶ್ವರ ದೇವಸ್ಥಾನದ ಆವರಣದಲ್ಲಿ ರೈತರ ಸಭೆ ಕೂಡ ಆಗಿದೆ. ಚಡಚಣ ತಾಲೂಕಿನ ವಲಯ ಭಾರತೀಯ ಕಿಸಾನ್ ಸಂಘ ಅಸ್ತಿತ್ವಕ್ಕೆ ಬರುತ್ತೆ. ಭಾರತೀಯ ಕಿಸಾನ್ ಸಂಘದ ಪದಾಧಿಕಾರಿಗಳ ಆಯ್ಕೆ ಕೂಡ ಈ ಸಂದರ್ಭದಲ್ಲಿ ಆಗುತ್ತೆ. ಪ್ರಥಮ ಸಭೆಯಲ್ಲಿ ರೈತರ ಸಂಪರ್ಕ ರಸ್ತೆಗಳ ತೆರವು, ಕಬ್ಬಿನ ಪಾವತಿ ವಿಚಾರವಾಗಿ ನಾನಾ ಬೇಡಿಕೆಗಳ ಈಡೇರಿಕೆಗೆ ನಿರ್ಣಯವನ್ನು ಮಾಡಲಾಗಿದೆ. ಜನರ ಪರಿಣಾಮ ಅಂತ ಸರ್, ಇದು ಜನರ ಸಾಮಾನ್ಯ ಜನರ ಪರಿಣಾಮ ಅಂತ. ಎರಡು ಮೂರು ತಾಲೂಕು ನೀವು ತಾಲೂಕಿನ ಚಲೋ ಕೆಲಸ ಮಾಡಿ ಚಲೋ ಮಾಡಿ ನಿಮ್ ಬಗ್ಗೆ ಈ ರೀತಿ ನಿಮ್ ಬಗ್ಗೆ ಚಲೋ ಕೆಲಸ ಮಾಡಿ ಪುಟಪ್ ಮಾಡ್ತಾರೆ, ಕೆಲಸ ವರ್ಕರ್ ಎಲ್ಲ ಹೋಗಿ ನಿಮ್ ಬಗ್ಗೆ. ಒಬ್ಬ ತಾಲೂಕಾ ಮ್ಯಾಜಿಸ್ಟ್ರೇಟ್ ಆಗಿ ನೀವು ಹಿಂಗ್ ಮಾಡಿದ್ರೆ ಯಾಕೋ ಸರಿಯಾಗಲ್ಲ. ಮೆಸೇಜ್